ಎಲ್ಲರಿಗೂ ನಮಸ್ಕಾರ. ಇವತ್ತು ಬಕ್ರೀದ್ ಹಬ್ಬದ ಪೂರ್ವಭಾವಿ ಸಭೆ ಇತ್ತು ಅಂತ ನಮ್ಮನ್ನ ಎಲ್ಲ ಹಳ್ಳಿ ಎಲ್ಲ ಮುಖಂಡರು ಎಲ್ಲರನ್ನು ಕೂಡ ನಮಗೆ ಇಲ್ಲಿ ಗ್ರಾಮಾಂತರ ಠಾಣೆಗೆ ಕರೆಸಿದ್ರು. ಅಲ್ಲಿ ಸಭೆಯನ್ನು ಶಾಂತಿ ಸಭೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಗೋವಾಗ ನೋಡಿದ್ರೆ ಅಲ್ಲಿ ಇಲ್ಲೇನು ಕೆಲಸ ನಡೀತಾ ಇದೆ ನರಸಿಂಹ ತೀರ್ಥ ಅಲ್ಲಿಂದ ಹಿಡಿದು ಆ ಸೀಗಳ್ಳಿ ತನಕ ಒಂದು ವೇಳೆ ಆಂಬುಲೆನ್ಸ್ ಏನಾದರೂ ಹೆಚ್ಚು ಕಡಿಮೆ ಆದಾಗ ಈ ರಸ್ತೆಯಲ್ಲಿ ಬಂದಾಗ ನಿಜವಾಗ್ಲೂ ಕೂಡ ಅವನು ಅಲ್ಲಿಂದ ಹಾಸ್ಪಿಟ್ಲ್ ಕೂಡ ಹೋಗಲ್ಲ, ಇಲ್ಲ ಮಧ್ಯದಲ್ಲಿ ಸತ್ತು ಹೋಗ್ಬಿಡ್ತಾನೆ. ಇಂಥ ಪರಿಸ್ಥಿತಿ ಆಗಿದೆ. ಈ ಭಾಗದ ಏನು ಗುತ್ತಿಗೆದಾರರು ಯಾರಿದ್ದಾರೆ, ಈ ನರಸಿಂಹ ತೀರ್ಥ ಇದನ್ನ ತಗೊಂಡಿರುವಂತಹ ಗುತ್ತಿಗೆದಾರರು, ಆತನಿಗೆ ಒಂಚೂರು ಕೂಡ ಮಾನ ಮರ್ಯಾದೆ ಏನೂ ಇಲ್ಲ. ಒಂದು ಎರಡನೇದೇನಪ್ಪ ಅಂದ್ರೆ ಇದರ ಹಿಂದೆನೇ ಅಲ್ಲಿ ಮೇಲಿಂದ ಒಂದು ಲಾರಿ ಕೆಳಗಡೆ ಬೀಳ್ತದೆ. ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ನಾವು ಬಂದು ನಮ್ಮ ಗಮನಕ್ಕೆ ಬಂದಾಗ ಕೂಡಲೇ ಅವನ ರಕ್ಷಿಸಿ ಅವನ ಪ್ರಾಣವನ್ನ ಉಳಿಸಿದ್ವಿ. ಆವಾಗ ಕೂಡ ಹೇಳಿದೀವಿ ಆದಷ್ಟು ಬೇಗ ಈ ಕೆಲಸವನ್ನ ಮಾಡಿಕೊಡಿ ಅಂತ. ಅದನ್ನ ಆಗಿ 6 ತಿಂಗಳು 8 ತಿಂಗಳು ಆಗ್ತಾ ಇದೆ, ಇದರವರೆಗೂ ಏನೂ ಮಾಡಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸಂಸದರಾಗಿರುವಂತಹ ಮಲ್ಲೇಶ್ ಒಬ್ಬರು ಸರ್ ಅವ್ರ ಮನೆ ಮಾಡ್ಕೊಂತೀನಿ, ನೀವು ಈ ಕಡೆ ಬರ್ತಾ ಇದ್ದೀರೋ ಇಲ್ವೋ ನಮಗ್ ಗೊತ್ತಿಲ್ಲ, ಏನು ಬೇರೆ ಯಾವುದೋ ಒಂದು ಶುಭ ಸಮಾರಂಭಗಳಿಗೆ ಬಂದು ಹೋಗ್ತಾ ಇದ್ದೀರಾ. ಬಟ್ ನೀವು ಬಂದಾಗ ಇಲ್ಲಿ ಒಂದ್ಸತಿ ನಿಂತ್ಕೊಂಡು ಅದರ ಬಗ್ಗೆ ಒಂದು ಫೋನ್ ಮಾಡಿ ಗುತ್ತಿಗೆದಾರರಿಗಾಗಿರ್ಬೋದು ಮತ್ತೊಬ್ಬರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿನ ಪರಿಸ್ಥಿತಿ ಈ ರೀತಿ ಉಂಟಾಗ್ತಾ ಇದೆ. ಇಲ್ಲಿ ಯಾರಾದ್ರೂ ಹಾಸ್ಪಿಟಲ್ಗೆ ಹೋಗ್ಬೇಕು, ಇಲ್ಲ ಶಾಲೆಗೆ ಮಕ್ಕಳು ಹೋಗ್ಬೇಕು, ಇಲ್ಲ ವೃದ್ಧರು ಎಲ್ಲಾನು ಹೋಗ್ಬೇಕು ಬರಬೇಕು ಅಂದ್ರೂ ಕೂಡ ಜಾಸ್ತಿ ಅನಾನುಕೂಲ ಆಗಿದೆ. ಆದ್ರಿಂದ ನಾನು ಸಂಸದರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ, ತಾವು ಕೂಡಲೇ ಎಚ್ಚೆತ್ತುಕೊಂಡು ಈ ಕೆಲಸವನ್ನ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನಮ್ಮ ಮುಳಬಾಗಿಲು ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಮನವಿ ಮಾಡ್ಕೊಂತೀನಿ, ನೀವು ಯಾವ ಕೆಲಸ ಮಾಡ್ತಿರೋ ಬಿಡ್ತಿರೋ ನಮಗ್ ಗೊತ್ತಿಲ್ಲ, ಮಾಡ್ತಾ ಇದ್ರೆ ನಾವಿಲ್ಲ ಅಂದಿಲ್ಲ, ಆದರೆ ಈ ಕೆಲಸ ಮಾಡಿ ಮತ್ತೆ ನೀವು ಬೇರೆ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಇಷ್ಟು ನಾವು ನೋವಿಂದ ಇಷ್ಟು ಬಾಧೆನ ತಮಗೆ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ ಅಷ್ಟು ನೋವಾಗಿದೆ, ಅಷ್ಟು ಜನರಿಗೆ ತೊಂದರೆ ಆಗಿದೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗಿದೆ, ದೀನ ದಲಿತರಿಗೆ ತೊಂದರೆ ಆಗಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರೂ ಕೂಡ ಇದ್ದಾರೆ, ಆದ್ರೆ ಯಾರು ಕೂಡ ಮಾತನಾಡೋದಿಲ್ಲ. ಅವ್ರಿಗೆ ಏನಾದ್ರು ಕೆಲಸ ಕಾರ್ಯಗಳಿದ್ರೆ ಮಾಡ್ಕೊಂತಾರೆ ಅಷ್ಟೇ. ಯಾವನ್ನೆಲ್ಲ ನಾವು ಹೋಗ್ಬಿಡ್ಲಿ, ಕೂಲಿ ಕಾರ್ಮಿಕನಾದ್ರೂ ಎಲ್ಲ ನಾವು ಹೋಗ್ಲಿ, ದೀನ ದಲಿತರನ್ನ ಎಲ್ಲ ನಾವು ಹೋಗ್ಲಿ, ಯಾರಿಗೇನನ್ನ ಹಾಕಿ ಸಾಯ್ಲಿ, ಯಾರು ಮುಖಂಡರು ಮಾತಾಡೋದಿಲ್ಲ ಈ ಮುಳಬಾಗಿಲು ತಾಲೂಕಿನಲ್ಲಿ. ಇದಾದ ಮೇಲೆ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ನಗರಸಭೆ ಚುನಾವಣೆ ಬರ್ತಾ ಇದೆ, ZPTP ಎಲೆಕ್ಷನ್ ಬರ್ತಾ ಇದೆ. ಅರ್ಥ ಆಯ್ತಾ? ಅದ್ರ ಬಗ್ಗೆ ಏನಾದ್ರು ಮಾತಾಡೋ ಅಂದ್ರೆ ಪ್ರತಿಯೊಬ್ಬ ನಾಯಕರು ಕೂಡ ಮಾತಾಡ್ತಾನೆ, ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನೊಂದು ಜನರಲ್ಲಿ ಮನವಿ ಮಾಡ್ಕೊಂತೀನಿ, ಯಾರು ಮುಂದಿನ ದಿನಗಳಲ್ಲಿ ನಿಮಗೆ ಆಲ್ರೆಡಿ ಯಾರಿಗೆ ವೋಟ್ ಹಾಕ್ಬೇಕು ವೋಟ್ ಹಾಕಬಾರದು ಅನ್ನೋದನ್ನ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ತಮಗೆ ಗೊತ್ತಿದೆ, ಅಂತ ನಾಯಕರನ್ನ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ನಾಯಕರು ಮಾತಾಡಬೇಕು, ಎಲ್ಲಿ ಸಮಸ್ಯೆ ಇದೆ ಅದು ಪರಿಹಾರವಂತ ನಾಯಕರು ನಮಗೆ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ 3-4 ವರ್ಷಗಳಿಂದ ಈ ರೀತಿಯ ಪಾಳು ಬಿದ್ದಂಗೆ ಬಿದ್ದಿದೆ ಈ ರಸ್ತೆ. ಇದು ಒಂದು ವೇಳೆ ಇವಾಗ ಬಿಸಿಲು ಕಾಲ ಸರಿ ಇದೆ, ಮಳೆಗಾಲ ಏನಾದ್ರು ಬಂತು ಅಂದ್ರೆ ಸೈಡಲ್ಲಿ ಒಂದು ಎಲ್ಲಾ ಗೋಡೆಗಳು ಬಿದ್ದೋಗ್ತವೆ. ಆತನ ಮಾನ ಮರ್ಯಾದೆ ಅವನಿಗೆ ಗುತ್ತಿಗೆದಾರನಿಗೆ ಅವನಿಗೆ ಆ ಗೋಡೆಗಳು ಪ್ಲಾಸ್ಟಿಂಗ್ ಮಾಡಿದ್ದಾನೆ. ಆ ಗೋಡೆಗಳಿಗೆ ಇದೇ ಮನೆ ಅನ್ಕೊಂಡು ಬಿಟ್ಟಿದೆ ನೀನು ಗುತ್ತಿಗೆದಾರ. ನಿನ್ಗೇನೋ ಸ್ವಲ್ಪ ಮಾನ ಮರ್ಯಾದೆ ಇದ್ದಿದ್ರೆ ನೀನ್ ಯಾವ ಈ ಕೆಲಸ ಮಾಡ್ತಿದ್ದೆ. ಈ ಕೆಲಸ ಮೊದಲು ಮಾಡ್ಬೇಕು ನೀನು. ಇದ್ರ ಮಾಡಿಲ್ಲ ಅಂದ್ಬಿಟ್ಟು ಮುಂದಿನ ದಿನ ಮೊನ್ನೆ ಕೂಡ ಹೇಳಿದ್ವಿ, ಮತ್ತೆ ನಮಗೆ ಫೋನ್ ಕರೆ ಬಂತು, ಮಂಜಣ್ಣ ಫೋನ್ ಕರೆ ಬಂತು, ಇದನ್ನ ಪ್ರತಿಭಟನೆ ನೀವು ಮಾಡಬೇಡಿ, ನಾವು ಆ ಕೆಲಸವನ್ನ ಬೇಗ ಮಾಡ್ಕೊಡ್ತೀವಿ ಅಂತ. ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಏನಿದೇನ್ರಿ? ರಕ್ಷಣಾ ವೇದಿಕೆ ನಮ್ಮ ಕೇಳಿದಾಗ ನಾವು ಆಯ್ತು ಬಿಡಿ ಮಾಡಿ ಬೇಗ ಅಂತ ಹೇಳಿದ್ವಿ, ನೀವು ಮಾಡಿದ್ರ? ಸ್ವಲ್ಪ ಮಾನ ಮರ್ಯಾದೆ ನಿಮ್ಗೆ? ಎಷ್ಟು ದಿನದಲ್ಲಿ ತೊಂದರೆ ಆಗ್ತಾ ಇದೆ, ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಇಷ್ಟೊಂದು ಟ್ರಾಫಿಕ್ ಜಾಮ್ ಆದ್ರೆ ಬದುಕೋದ ಸಾಯೋದ ಅಂತ ಪರಿಸ್ಥಿತಿ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಒಂದು ಮನವಿ ಮಾಡ್ಕೊಂತೀನಿ, ನಮ್ಮ ಮುಳಬಾಗಿಲು ತಾಲೂಕು ಜನಪ್ರಿಯ ಶಾಸಕರಿಗೆ ಹಾಗೂ ನಮ್ಮ ಜಿಲ್ಲೆಯ ಸಂಸದರಿಗೆ ಹಾಗೂ ಕಾಂಗ್ರೆಸ್ ಬಿಜೆಪಿ JDS ಇದರ ಮುಖಂಡರು ತಮಗೆಲ್ಲರೂ ಕೂಡ ಮನವಿ ಮಾಡ್ಕೊಂತ ಇದ್ದೀನಿ, ಇದನ್ನ ನೀವೆಲ್ಲರೂ ಎಚ್ಚೆತ್ತುಕೊಂಡು ಬೇಗ ಕೆಲಸ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ನಿಮ್ಮ ಎಲ್ಲರ ವಿರುದ್ಧ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡುತ್ತೇವೆ. ಇದು ಮನವಿಯಲ್ಲ, ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಸಂದರ್ಭದಲ್ಲಿ. ಯಾಕೆಂದ್ರೆ ನೋವಿಂದ ಮಾತಾಡ್ತಾ ಇದೀವಿ, ನಾವು ನೋಡ್ತಾ ಇದೀವಿ. ಮಂಜಣ್ಣ ನೀನು ನೋಡ್ತಾ ಇದ್ದ, ನಯಜಣ್ಣ
ಎಲ್ಲರೂ ನೋಡ್ತಾ ಇದಾರೆ. ಆವಾಗ ಒಂದು ಗಾಡಿ ಸ್ಕಿಡ್ ಆಯ್ತು, ಮೇಲಿಂದ ಒಂದೇ ಒಂದು ಕ್ಷಣ ಕೆಳಗೆ ಮೇಲಿಂದ ಕೆಳಗಡೆ ಬೀಳ್ತಾ ಇತ್ತು. ಯಾರು ಹೊಣೆ ಅದಕ್ಕೆಲ್ಲ? ನೀವು ಜಮ್ಮಂತ ಎಸಿಗಳಲ್ಲಿ ಫ್ಯಾನ್ ಹಾಕೊಂಡು ಹೆಂಡತಿ ಮಕ್ಕಳ ಜೊತೆ ಈ ಸಂಸಾರ ಮಾಡ್ತಾ ಇದ್ರೆ ನಾವು ಬೀದಿಗೆ ಬಂದಿದೀವಿ. ನಾವು ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಹಳ್ಳಿಯಿಂದ ಡಿಲ್ಲಿಗೆ, ಡಿಲ್ಲಿಯಿಂದ ಹಳ್ಳಿಗಲ್ಲ. ಏನೇ ಆದ್ರೂ ಕೂಡ ಹಳ್ಳಿಯಿಂದ ಡಿಲ್ಲಿಗೆ ಹೋಗೋದು. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ಮುಂದಿನ ಒಂದು ಚುನಾವಣೆಗಳಲ್ಲಿ ಯಾರು ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಬರಬೇಕು. ಗ್ರಾಮ ಪಂಚಾಯತಿ ಕಾಲುವೆ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಪಂಚಾಯತಿನ ಕೆಲಸ ಆಗ್ಬೇಕು ಅಂದ್ರೆ ಅಂತ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಬೇಕು. ಅವ್ರು ಮಾತಾಡ್ಬೇಕ್ರಿ, ಅವನು ಮಾತಾಡ್ಬೇಕಲ್ಲಿ. ಅವ್ನಿಗೆ ಏನೇ ಆಗ್ಲಿ ಮಾತಾಡಲ್ಲ. ಅವ್ನ ಹೆಂಡತಿ, ಅವ್ನ ಮಕ್ಳು, ಅವ್ನ ಸಂಸಾರ ಚೆನ್ನಾಗಿ ಸಾಕು. ಓಟ್ ಹಾಕ್ದವ್ರು ಎಲ್ಲಾನು ಬೀದಿ ಪಾಲಾಗ್ಬಿಡ್ಲಿ. ಆ ಒಂದು ನಿಟ್ಟಿನಲ್ಲಿ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನೋಡಿ 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 ಸಾಕಾಗ್ಬಿಟ್ಟಿದೆ ನಮ್ಗೆ. ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಆದಷ್ಟು ಕೂಡಲೇ ನಮ್ಮ ಶಾಸಕರಿಗೆ, ಸಂಸದರಂತ ಮಲ್ಲೇಶ್ ಬಾಬು ಸರ್ ಅವ್ರಿಗೆ ಹಾಗೂ ಗುತ್ತಿಗೆದಾರರಿಗೆ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ನಿಮಗೆ ನಾವು ಮನವಿ ಮಾಡ್ಕೊಂತ ಇದ್ದೀವಿ. ಏನು ಇದನ್ನ ಕೆಲಸ ಮಾಡ್ಕೊಡ್ಬೇಕು ಅಂತ ತಮ್ಮ ಕಳ್ಕಳಿ ಮನವಿ ಮಾಡ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಬಕ್ರೀದ್ ಹಬ್ಬದ ಪೂರ್ವ ಸಭೆಗೆ ಬಂದು ಇಲ್ಲನ್ನ ಹೇಳಿದಾಗ ಸರ್ವಿಸ್ ರೋಡ್ ಕರೆಕ್ಟ್ ಆಗಿಲ್ಲ, ಏನು ಕರೆಕ್ಟ್ ಆಗಿಲ್ಲ. ಯಾವನೆಲ್ಲ ಹೋಗ್ಬಿಡ್ಲಿ, ಏನೋ ಮಾಡ್ಕೊಂಡು ದುಡ್ಡು ಬಂದ್ರೆ ಸಾಕು ಜೋಬಿಗೆ, ಕಮಿಷನ್ ಜೋಬಿಗೆ ಅದು ಸಾಕು. ಯಾವನೆಲ್ಲ ನಾವು ಬಿಡ್ಲಿ. ಸರ್ವಿಸ್ ರೋಡ್ ಇಲ್ಲ, ಮತ್ತೊಂದು ಏರಿಲ್ಲ. ಈ ಸ್ವಲ್ಪ ಮಳೆ ಬಂದ್ರೆ ನೀವು ನೋಡಿ, ಬೇಕಾದ್ರೆ ಮಳೆ ಬಂತು ಅಂದ್ರೆ 2 ಗೋಡೆಗಳು ಬಿದ್ದೋಗ್ಬಿಡ್ತವೆ. ರೋಡ್ ಇಲ್ಲ, ಮತ್ತೆ ಚೆನ್ನೈಗೂ ಇಲ್ಲ, ತಿರುಪತಿಗೂ ಇಲ್ಲ, ಪುಂಗ್ಳೂರ್ಗೆ, ಇದಕ್ಕೆ ಚಿತ್ತೂರ್ಗೂ ಇಲ್ಲ, ಯಾವ್ದಕ್ಕೂ ಇಲ್ಲ. ಯಾವ್ದಕ್ಕೂ ರೋಡ್ ಇಲ್ಲ, ಬಂದಿಲ್ಲ. ಬೆಂಗಳೂರಿಗೂ ಇಲ್ಲ, ಎಲ್ಲೂ ಇಲ್ಲ. ಅರ್ಥ ಆಯ್ತಾ? ನೀವೇನಾದ್ರು ಕೊಡ್ಕೋಬೇಕಂದ್ರೆ 3 ಬಾರ್ ಕೊಂಡ್ಕೊಂಡು ನಂಗೆ ಹೋಗಿ ಬೆಂಗಳೂರಿಗೆ. ಅರ್ಥ ಆಯ್ತಾ? ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ತಾವು ಮನವಿ ಮಾಡ್ತಾ ಇದ್ದೇವೆ, ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ವಿ. ಅರ್ಥ ಮಾಡ್ಕೊಳ್ಳಿ, ನಾವು ಯಾಕೆ ಇಷ್ಟು ರೋಷದಿಂದ, ಇಷ್ಟದಿಂದ ಬಾಧೆಯಿಂದ ಕೇಳ್ತಾ ಇದ್ವಿ ಅಂದ್ಬಿಟ್ಟು. ನೀವು ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಾಯಕರೇ, ಕಾಂಗ್ರೆಸ್ ಅವರೇ, ಬಿಜೆಪಿ ಅವರೇ, JDS ಅವರೇ, ಮತ್ತೆ ನಮ್ಮ ಶಾಸಕರೇ, ನಮ್ಮ ಸಂಸದರೇ, ಮಲ್ಲೇಶ್ ಸರ್ ಅವರೇ, ನಿಮ್ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀವಿ ಸರ್. ನಮ್ ಕೆಲಸ ಮಾಡ್ಕೊಡಿ ಸರ್. ಇದು ತುಂಬಾ ತೊಂದರೆ ಆಗಿದೆ ಸರ್. ರೈತಾಪಿ ವರ್ಗದವ್ರಿಗೆ ಎಲ್ರಿಗೂ ತೊಂದರೆ ಆಗಿದೆ ಸರ್. ಕೈ ಜೋಡಿಸಿ ಮನವಿ ಮಾಡ್ತಾ ಇದೀವಿ. ನೀವು ಆದಷ್ಟು ಬೇಗ ಈ ಒಂದು ಕೆಲಸ ಮಾಡ್ಕೊಡ್ತೀರಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲಿ ಸೇರಿರುವಂತ ಎಲ್ಲ ನಾಯಕರಿಗೆ, ಮುಖಂಡರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಂತ ಹೆಸರುವಾಸಿ ಇದೆಯೋ, ಖ್ಯಾತಿ ಪಡೆತಕ್ಕಂತ ನಮ್ಮ ಮುಳಬಾಗಿಲು ಪಟ್ಟಣಕ್ಕೆ ಮೊದಲನೇ ಹೋಗೋ ದಾರಿಯಲ್ಲೇ ಇಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ, ಸುಮಾರು 4-5 ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ಎತ್ಕೊಂಡಿರೋರು ಸುಮಾರು ಸಾರಿ, 1-2-3 ಸಾರಿ ನಾವು ಅದೇ ಕೆಲಸ ಪ್ರತಿಭಟನೆ ಮಾಡಿದ್ದೀವಿ. ಇದನ್ನ ಎಚ್ಚೆತ್ಕೊಳ್ದಿರಾ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಪ್ರಯಾಣಿಕರಿಗಂತೂ. ಇಲ್ಲಿಂದ ಬರೀ ಅರ್ಧ ಕಿಲೋಮೀಟರ್ ಹೋಗ್ಬೇಕಂತ ಹೇಳಿದ್ರೆ 2-3 ಗಂಟೆ ಹೊತ್ತಾಗ್ತಾ ಇದೆ. ಇದನ್ನ ಅತಿ ಶೀಘ್ರವಾಗಿ ಈ ಕಾಮಗಾರಿ ಯಾರು ಎತ್ಕೊಂಡಿದಾರೋ ಅವ್ರು ಬಂದ್ಬಿಟ್ಟು ಬೇಗ ಕೆಲಸ ಮುಗಿಸ್ದಿರ ಇದ್ರೆ ಉಗ್ರವಾದ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ತೀವಿ ಅಂತ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ರೀತಿ ಆಸ್ಪತ್ರೆಗೆ ಹೋಗೋರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಶಾಲೆ ಮಕ್ಕಳಾಗ್ಬೋದು, ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲ. ಎಷ್ಟು ಸಾರಿ ಅಂತ ಹೊಡ್ಕೊಂಡಿದೀವಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸುಮಾರು ಸಾರಿ ಪಡ್ಕೊಂಡಿದೀವಿ. ಇದನ್ನ ಗಮನದಲ್ಲಿ ತಗೊಂಡು ಅಧಿಕಾರಿಗಳು ಬೇಗ ಎಚ್ಚೆತ್ಕೊಂಡು ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟ ಅಂತೂ, ಪ್ರತಿಭಟನೆ ಅಂತೂ ಮಾಡೇ ಮಾಡ್ತೀವಿ. आओ भाई